ಸರ್ಕಾರದ ಯಾವ ಮಂತ್ರಿಗಳ ಪಾತ್ರ ಇದೆ, ಯಾವ ಕುಟುಂಬದ ಸದಸ್ಯರ ಪಾತ್ರ ಇದೆ, ಯಾವ ಮಂತ್ರಿಮಂಡಲದ ಮಕ್ಕಳ ಪಾತ್ರ ಇದೆ, ಇದೆಲ್ಲದನ್ನು ಕೂಡ ಮುಖ್ಯಮಂತ್ರಿಗಳು ಇವತ್ತು ಉತ್ತರಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇವೆ. ಇಡೀ ರಾಜ್ಯದ ಜನರಿಗೆ 8 ತಿಂಗಳ ಅವಧಿಯಲ್ಲಿ 50% ಕಮಿಷನ್ ಅನ್ನ ದಂಧೆಯನ್ನ ಮಾಡ್ತಾ ಇರುವಂತಹ ಈ ಸರ್ಕಾರದ ವಿರುದ್ಧ ನಾವು ಸದನದ ಒಳಗೆ ಧ್ವನಿಯನ್ನೆತ್ತುತ್ತೇವೆ. ದಾಖಲೆಯ ಸಮೇತ ಸದನದ ಒಳಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ. ಅಲ್ಲ, ಸಹಜವಾಗಿ ಏನಂತಂದ್ರೆ ಸಚಿವ ರಾಜಣ್ಣ ಅವರು ನಾವು ಹೈಕಮಾಂಡ್ ಹೇಳದಂತೆ ಕೇಳೋದಿಲ್ಲ ಅಂತ ಹೇಳಿರುವಂತದ್ದು, ಪ್ರಕಾಶ್ ಹುಕ್ಕೇರಿ ಹೇಳಿರುವಂತದ್ದು, ಇವತ್ತು ಡಿ.ಕೆ. ಸುರೇಶ್ ಅವರ ಹೇಳಿಕೆಗಳು ಅಥವಾ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಹೈಕಮಾಂಡಿನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂತರವನ್ನು ಕಾಪಾಡಿಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. INDA ನಲ್ಲಿ ಉಳಿದ ರಾಜಕೀಯ ಪಕ್ಷಗಳು ದೂರ ಆಗ್ತಾ ಇರಬೇಕಾದ್ರೆ ಕಾಂಗ್ರೆಸ್ನಿಂದ ಕರ್ನಾಟಕದ ಒಂದು ಗುಂಪು ಕಾಂಗ್ರೆಸ್ನಿಂದ ಹೈಕಮಾಂಡಿನಿಂದ ದೂರ ಆಗ್ತಾ ಇದೆ ಅಂತೇಳಿ ಅನ್ಕೊಳ್ತಾ ಇದ್ದೀವಿ. ಅವರ ಹೇಳಿಕೆಗಳೇ ಇದರಲ್ಲಿ ಸ್ಪಷ್ಟ ಆಗ್ತಾ ಇದೆ. ಕಾಂಗ್ರೆಸ್ 2 ವಿಭಾಗ ಆಗುವಷ್ಟರ ಮಟ್ಟಿಗೆ ಇವತ್ತು ಬೇರೆ ಬೇರೆ ಘಟನೆಗಳು ನಡೀತಾ ಇದೆ ಅಂತೇಳಿ ನಂಗೆ ಅನ್ಸುತ್ತೆ. ಸರ್ಕಾರದ ಯಾವ ಮಂತ್ರಿಗಳ ಪಾತ್ರ ಇದೆ, ಯಾವ ಕುಟುಂಬದ ಸದಸ್ಯರ ಪಾತ್ರ ಇದೆ, ಯಾವ ಮಂತ್ರಿಮಂಡಲದ ಮಕ್ಕಳ ಪಾತ್ರ ಇದೆ, ಇದೆಲ್ಲದನ್ನು ಕೂಡ ಮುಖ್ಯಮಂತ್ರಿಗಳು ಇವತ್ತು ಉತ್ತರಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇವೆ. ಇಡೀ ರಾಜ್ಯದ ಜನರಿಗೆ 8 ತಿಂಗಳ ಅವಧಿಯಲ್ಲಿ 50% ಕಮಿಷನ್ ಅನ್ನ ದಂಧೆಯನ್ನ ಮಾಡ್ತಾ ಇರುವಂತಹ ಈ ಸರ್ಕಾರದ ವಿರುದ್ಧ ನಾವು ಸದನದ ಒಳಗೆ ಧ್ವನಿಯನ್ನೆತ್ತುತ್ತೇವೆ. ದಾಖಲೆಯ ಸಮೇತ ಸದನದ ಒಳಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ. ಅಲ್ಲ, ಸಹಜವಾಗಿ ಏನಂತಂದ್ರೆ ಸಚಿವ ರಾಜಣ್ಣ ಅವರು ನಾವು ಹೈಕಮಾಂಡ್ ಹೇಳದಂತೆ ಕೇಳೋದಿಲ್ಲ ಅಂತ ಹೇಳಿರುವಂತದ್ದು, ಪ್ರಕಾಶ್ ಹುಕ್ಕೇರಿ ಹೇಳಿರುವಂತದ್ದು, ಇವತ್ತು ಡಿ.ಕೆ. ಸುರೇಶ್ ಅವರ ಹೇಳಿಕೆಗಳು ಅಥವಾ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಹೈಕಮಾಂಡಿನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂತರವನ್ನು ಕಾಪಾಡಿಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. INDA ನಲ್ಲಿ ಉಳಿದ ರಾಜಕೀಯ ಪಕ್ಷಗಳು ದೂರ ಆಗ್ತಾ ಇರಬೇಕಾದ್ರೆ ಕಾಂಗ್ರೆಸ್ನಿಂದ ಕರ್ನಾಟಕದ ಒಂದು ಗುಂಪು ಕಾಂಗ್ರೆಸ್ನಿಂದ ಹೈಕಮಾಂಡಿನಿಂದ ದೂರ ಆಗ್ತಾ ಇದೆ ಅಂತೇಳಿ ಅನ್ಕೊಳ್ತಾ ಇದ್ದೀವಿ. ಅವರ ಹೇಳಿಕೆಗಳೇ ಇದರಲ್ಲಿ ಸ್ಪಷ್ಟ ಆಗ್ತಾ ಇದೆ. ಕಾಂಗ್ರೆಸ್ 2 ವಿಭಾಗ ಆಗುವಷ್ಟರ ಮಟ್ಟಿಗೆ ಇವತ್ತು ಬೇರೆ ಬೇರೆ ಘಟನೆಗಳು ನಡೀತಾ ಇದೆ ಅಂತೇಳಿ ನಂಗೆ ಅನ್ಸುತ್ತೆ. ಸರ್ಕಾರದ ಯಾವ ಮಂತ್ರಿಗಳ ಪಾತ್ರ ಇದೆ, ಯಾವ ಕುಟುಂಬದ ಸದಸ್ಯರ ಪಾತ್ರ ಇದೆ, ಯಾವ ಮಂತ್ರಿಮಂಡಲದ ಮಕ್ಕಳ ಪಾತ್ರ ಇದೆ, ಇದೆಲ್ಲದನ್ನು ಕೂಡ ಮುಖ್ಯಮಂತ್ರಿಗಳು ಇವತ್ತು ಉತ್ತರಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇವೆ. ಇಡೀ ರಾಜ್ಯದ ಜನರಿಗೆ 8 ತಿಂಗಳ ಅವಧಿಯಲ್ಲಿ 50% ಕಮಿಷನ್ ಅನ್ನ ದಂಧೆಯನ್ನ ಮಾಡ್ತಾ ಇರುವಂತಹ ಈ ಸರ್ಕಾರದ ವಿರುದ್ಧ ನಾವು ಸದನದ ಒಳಗೆ ಧ್ವನಿಯನ್ನೆತ್ತುತ್ತೇವೆ. ದಾಖಲೆಯ ಸಮೇತ ಸದನದ ಒಳಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ. ಅಲ್ಲ, ಸಹಜವಾಗಿ ಏನಂತಂದ್ರೆ ಸಚಿವ ರಾಜಣ್ಣ ಅವರು ನಾವು ಹೈಕಮಾಂಡ್ ಹೇಳದಂತೆ ಕೇಳೋದಿಲ್ಲ ಅಂತ ಹೇಳಿರುವಂತದ್ದು, ಪ್ರಕಾಶ್ ಹುಕ್ಕೇರಿ ಹೇಳಿರುವಂತದ್ದು, ಇವತ್ತು ಡಿ.ಕೆ. ಸುರೇಶ್ ಅವರ ಹೇಳಿಕೆಗಳು ಅಥವಾ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಹೈಕಮಾಂಡಿನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂತರವನ್ನು ಕಾಪಾಡಿಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. INDA ನಲ್ಲಿ ಉಳಿದ ರಾಜಕೀಯ ಪಕ್ಷಗಳು ದೂರ ಆಗ್ತಾ ಇರಬೇಕಾದ್ರೆ ಕಾಂಗ್ರೆಸ್ನಿಂದ ಕರ್ನಾಟಕದ ಒಂದು ಗುಂಪು ಕಾಂಗ್ರೆಸ್ನಿಂದ ಹೈಕಮಾಂಡಿನಿಂದ ದೂರ ಆಗ್ತಾ ಇದೆ ಅಂತೇಳಿ ಅನ್ಕೊಳ್ತಾ ಇದ್ದೀವಿ. ಅವರ ಹೇಳಿಕೆಗಳೇ ಇದರಲ್ಲಿ ಸ್ಪಷ್ಟ ಆಗ್ತಾ ಇದೆ. ಕಾಂಗ್ರೆಸ್ 2 ವಿಭಾಗ ಆಗುವಷ್ಟರ ಮಟ್ಟಿಗೆ ಇವತ್ತು ಬೇರೆ ಬೇರೆ ಘಟನೆಗಳು ನಡೀತಾ ಇದೆ ಅಂತೇಳಿ ನಂಗೆ ಅನ್ಸುತ್ತೆ.